ಉತ್ತರ ಪ್ರದೇಶದ ಸರಾಯು ನದಿಗೆ ಕಾರು ಬಿದ್ದಿರುವಂತಹ ಘಟನೆ ಒಂದು ನಡೆದಿದೆ. ದೇವಸ್ಥಾನಕ್ಕೆ ಹೊರಟಿದ್ದಂತ 11 ಮಂದಿ ಈ ಅಪಘಾತದಿಂದ ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದು ಬರ್ತಾ ಇದೆ. ಉಳಿದ 4 ಗಂಭೀರವಾಗಿ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉತ್ತರ ಪ್ರದೇಶದ ಸರಾಯು ನದಿಗೆ ಕಾರು ಬಿದ್ದಿರುವಂತಹ ಘಟನೆ ಕಂಡು ಬಂದಿದೆ. ದೇವಸ್ಥಾನಕ್ಕೆ ಹೊರಟಿದ್ದಂತ ಕಾರಿನಲ್ಲಿ ಅಪಘಾತದಿಂದ 11 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಆ ಘಟನೆಯಲ್ಲಿ 4 ಗಂಭೀರವಾಗಿ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉತ್ತರ ಪ್ರದೇಶದ ಗೋಂಡೆಯಲ್ಲಿ ಈ ಘಟನೆ ನಡೆದಿದೆ. ಸಿಹಂಗಾವ್ನಿಂದ ಕಾರ್ಗುಪುರದ ಬೆಲೆರೋದಲ್ಲಿ ಬಲೆರೋ ಕಾರಿನಲ್ಲಿ ತೆರಳುತ್ತಾ ಇದ್ದಂಥವರು ಮೃತರು ಅಂತ ತಿಳಿದು ಬಂದಿದೆ. ಮೃತರು ಕರ್ಗೂಪುರದ ಪೃಥ್ವಿನಾಥ ದೇವಸ್ಥಾನಕ್ಕೆ ಹೊರಟಿದ್ರು. 15 ಮಂದಿ ಬೆಲ್ವಾ ಬುಹತಾ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ನದಿಗೆ ಪಲ್ಟಿಯಾಗಿದೆ. 11 ಮೃತ ದೇಹಗಳನ್ನು ಹೊರ ತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಮೃತದೇಹಗಳನ್ನು. ನದಿಗೆ ಕಾರು ಬಿದ್ದ ಪರಿಣಾಮ ಈ ಘಟನೆ ನಡೆದಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಸ್ಥಳ ಮಹಜರು ಮಾಡಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ ಇತ್ತ ಪ್ರಧಾನಿ ಮೋದಿಯಿಂದ ಘೋಷಿಸಲಾಗಿದೆ. ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ. राम लखन भाई बाद में बात करते हैं, बाद में अच्छा, इसमें कोई बच्चे इसको तो वो नहीं बता रहे कि हमारे सारे